ಡೆಲ್ಲಿಯಲ್ಲಿ ಡಿಕೆ 2.0 ಸಂಪುಟ ಸರ್ಕಸ್ ನಡೀತಾ ಇದೆ. ಕೊನೆ ಕ್ಷಣದಲ್ಲಿ ಹೈ ಮೀಟಿಂಗ್ ಮುಂದೂಡಿಕೆ ಆಗಿದೆ. ಇವತ್ತು ನಿಗದಿಯಾಗಿದ್ದಂಥ ವರಿಷ್ಠರ ಸಭೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆ ರಾಗ ಖರ್ಗೆ ಹೈ ಮೀಟಿಂಗ್ ನಡೆಸುತ್ತಿದ್ದಾರೆ. ಕೊನೆ ಕ್ಷಣದಲ್ಲಿ ಹೈ ಮೀಟಿಂಗ್ ಮುಂದೂಡಿಕೆ ಆಗಿದೆ. ಇನ್ನು ನಾಳೆ ರಾಗ ಮತ್ತು ಖರ್ಗೆ ಹೈ ಮೀಟಿಂಗ್ ನಡೆಸುತ್ತಿದ್ದಾರೆ. ನಾಳೆಯೇ ನೂತನ ಸಚಿವರ ಲಿಸ್ಟ್ ಫೈನಲ್ ಆಗೋ ಸಾಧ್ಯತೆ ಇದೆ. ನಾಳೆ ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರವಾಗೋ ಸಾಧ್ಯತೆಗಳು ಇರುವಂಥದ್ದು. ಡೆಲ್ಲಿಯಲ್ಲಿ ಡಿಕೆ 2.0 ಸಂಪುಟ ಸರ್ಕಸ್ ನಡೀತಾ ಇದೆ. ಬಹುಶಃ ನಾಳೆ ಕ್ಲೈಮ್ಯಾಕ್ಸ್ ಹಂತ ಅಂತ ಕಾಣಿಸುತ್ತೆ. ನಾಳೆಯ ಅಂತಿಮಗೊಳ್ಳಬಹುದು. ನೂತನ ಸಚಿವರ ಲಿಸ್ಟ್ ನಾಳೆಯೇ ಫೈನಲ್ ಆಗಬಹುದು. ನಾಳೆ ಫೈನಲ್ ಆಗಿ ನಾಳೆ ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರುತ್ತಾ, ಈ ಕುತೂಹಲ ಇದೆ. ಹಾಗಾಗಿ ನಾಳೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ಇಬ್ಬರು ಕೂಡ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ಪಟ್ಟಿಯನ್ನು ಫೈನಲ್ ಮಾಡಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ನಾಳೆ ಸಂಜೆ ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂಥ ಕುತೂಹಲ ಇದೆ. ಬಹುತೇಕ ನಡೆಯುವಂಥ ಸಾಧ್ಯತೆಗಳು ತೀರಾ ಕಮ್ಮಿ ಅಂತಲೂ ಹೇಳಲಾಗ್ತಿದೆ. ಯಾಕಂದರೆ ನಾಳೆ ಮೀಟಿಂಗ್ ನಡೆದು ಅನಂತರದಲ್ಲಿ ಪಟ್ಟಿ ಫೈನಲ್ ಆದ ಬಳಿಕ ತರಾತುರಿಯಲ್ಲಿ ಸಂಜೆಯೇ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಾ, ಇದಂತೂ ಸ್ವಲ್ಪ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ನಾಳೆ ಪಟ್ಟಿ ಫೈನಲ್ ಆಗ್ಬೋದು. ಒಂದು ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ನಾಳೆ ಪಟ್ಟಿ ಫೈನಲ್ ಆಯಿತು ಅಂತಂದರೆ ಅದು ನಾಡಿದ್ದಕ್ಕೆ ಏನಾದರೂ ಮುಂದೂಡಲ್ಪಡುತ್ತಾ ಅಥವಾ ನಾಳೆ ಸಂಜೆ ಆಗುತ್ತಾ, ಈ ಕುತೂಹಲ ಇದೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಎರಡನೇ ಹಂತದ ಪಟ್ಟಿಯನ್ನು ಫೈನಲ್ ಮಾಡುವಂಥ ಒಂದು ಪ್ರಕ್ರಿಯೆ ಮುಂದೂಡಿಕೊಂಡೇ ಬರ್ತಾ ಇದ್ದಂಥ ಹೈಕಮಾಂಡ್ ನಾಯಕರು ಮತ್ತೊಂದು ಕಡೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡ್ದಾಗುತ್ತೆ ಅಂತ ಕಾಯ್ತಲೇ ಇರುವಂಥ ಸಚಿವ ಸ್ಥಾನಾಕಾಂಕ್ಷಿಗಳಿಗೆ ನಾಳೆ ಬಿಗ್ ಡೇ. ಸೊ ಯಾರಿಗೆಲ್ಲ ಅವಕಾಶ ಸಿಗಬಹುದು ಸಂಪುಟದಲ್ಲಿ ಅನ್ನುವಂಥ ಕುತೂಹಲ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್, ಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ತಮ್ಮ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ನಾಳೆ ಪಟ್ಟಿಯನ್ನು ಫೈನಲ್ ಮಾಡಲಿದ್ದಾರೆ. ಇವತ್ತು ಮಹತ್ವದ ಸಭೆ ನಿಗದಿಯಾಗಿತ್ತು, ಆದರೆ ಆ ಸಭೆ ನಾಳೆಗೆ ಮುಂದೂಡಲ್ಪಟ್ಟಿದೆ. ಹಾಗಾಗಿ ನಾಳೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಒಂದು ಅಂತಿಮ ಮೀಟಿಂಗನ್ನು ನಡೆಸಲಿದ್ದು, ಆ ಮೀಟಿಂಗ್ನಲ್ಲಿ ಸಚಿವರ ಪಟ್ಟಿ ಅಖೈರುಗೊಳ್ಳುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಒಂದು ವೇಳೆ ನಾಳೆಯೇ ಪಟ್ಟಿ ಫೈನಲ್ ಆಯಿತು ಅಂತಂದರೆ, ಪಟ್ಟಿ ಫೈನಲ್ ಆಗಿ ಒಂದು ಗ್ರೀನ್ ಸಿಗ್ನಲ್ ಬಿತ್ತು ಅಂತಂದರೆ ನಾಳೆ ಸಂಜೆಯೇ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂಥ ಕುತೂಹಲ ಇದೆ. ಅಥವಾ ನಾಳೆ ಸಮಯದ ಅಭಾವ ಏನಾದರೂ ತಲೆದೋರಿದ್ರೆ ನಾಡಿದ್ದಕ್ಕೆ ಮುಂದೂಡಲ್ಪಡುತ್ತಾ, ಈ ಕುತೂಹಲ ಕೂಡ ಇರುವಂಥದ್ದು. ನಾಳಿನ ಮೀಟಿಂಗ್ ಬಗ್ಗೆ ಇಡೀ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ ಹರಿದಿರುವಂಥದ್ದು ಹೈಕಮಾಂಡ್ನತ್ತ. ಹಾಗಾಗಿ ಕಾದು ನೋಡಬೇಕು ನಾಳೆಯ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಬಹುತೇಕ ಇಷ್ಟು ದಿನಗಳ ಕಾಯುವಿಕೆಗೆ ನಾಳೆ ಒಂದು ಕ್ಲೈಮ್ಯಾಕ್ಸ್ ಹಂತನ, ನಾಳೆಯೇ ನೂತನ ಸಚಿವರ ಲಿಸ್ಟ್ ಫೈನಲ್ ಆಗುತ್ತಾ? ಫೈನಲ್ ಆಯಿತು ಅಂತಂದರೆ ನಾಳೆಯೇ ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಆಗ್ಬಿಡುತ್ತಾ? ಈ ಕುತೂಹಲ ಇದೆ ಮಾರುತಿ. ವಸಂತ್, ಹೌದು. ಯಾಕೆಂದರೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿ ಮಟ್ಟದಲ್ಲಿ ಕಸರತ್ತನ್ನು ಮಾಡ್ತಾ ಇರೋದು. ಪ್ರಮುಖವಾಗಿ ಈಗಾಗಲೇ ಸಿ ಎಂ ಆಗಿರುವಂಥ DK ಮತ್ತು ಅದೇ ರೀತಿ ಮಾಜಿ CM ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ಕೂಡ ದೆಹಲಿಯಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಬೀಡನ್ನು ಬಿಟ್ಟಿರುವಂಥದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನು ಕೂಡ ಮಾಡ್ತಾ ಇರೋದು. ನಿನ್ನೆ ನಡೆದಂತಹ ಏನು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ನೇತೃತ್ವದ ಒಂದು ಮೀಟಿಂಗ್ನಲ್ಲಿ ಒಂದು ಹಂತದ ಫೈನಲ್ ಈಗಾಗಲೇ ಆಗಿರುತ್ತೆ. ಅಂದರೆ ಯಾರಿಗೆಲ್ಲ ಸಚಿವ ಸ್ಥಾನಗಳನ್ನು ಕೊಡಬೇಕೆಂಬ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿರೋದು. ಅಂದರೆ ಇಲ್ಲಿಂದ ಏನು ಸಿದ್ದರಾಮಯ್ಯ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು ಮತ್ತು ಅದೇ ರೀತಿಯಾದಂತೆ CM ಆಗಿರುವಂತಹ DK ಅವರು ಕೂಡ ತಮ್ಮ ಆಪ್ತರ ಪಟ್ಟಿಯನ್ನು ಒಂದು ದೆಹಲಿಗೆ ತೆಗೆದುಕೊಂಡು ಹೋಗಿದ್ರು. ಅದ್ರ ಕುರಿತು ಈಗಾಗಲೇ ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗಿದ್ರು ಕೂಡ 14 ಸಚಿವ ಸ್ಥಾನಗಳೇ ಮಾತ್ರ ಫೈನಲ್ ಆಗಿರೋದು. ಅಂದರೆ ಇರುವಂತಹ 20 ಸ್ಥಾನಗಳ ಸಚಿವ ಸಂಪುಟದಲ್ಲಿ ಈಗಾಗಲೇ 14 ಯಾರಿಗೆಲ್ಲ ಸಚಿವರ ಸ್ಥಾನ ಕೊಡಬೇಕು ಅಂತ ಏನು ನಡೆದಂತಹ ಮೀಟಿಂಗ್ನಲ್ಲಿ ಫೈನಲ್ ಆಗಿರೋದು. ಇನ್ನು ಬಾಕಿ ಉಳಿದಂಥ 6 ಸ್ಥಾನಗಳಿಗೆ ಸಾಕಷ್ಟು ತೀವ್ರ ಪೈಪೋಟಿ ಮತ್ತು ಸಿದ್ದರಾಮಯ್ಯ ಮತ್ತು ಅದೇ ರೀತಿ DK ನಡುವೆ ಒಂದು ರೀತಿಯಾದಂತಹ
ತಿಕ್ಕಾಟ ನಡೀತಾ ಇರೋದು. ಯಾಕೆಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯವರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶಗಳನ್ನು ಕೊಡಿಸಬೇಕು ಅಂತ ಅವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ DK ಅವರು ಕೂಡ ತಮ್ಮ ಇಲ್ಲಿವರೆಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಮತ್ತು ಇಲ್ಲಿವರೆಗೆ ಏನೆಲ್ಲ ಚರ್ಚೆಗಳಾಗಿದ್ವು, ಅವ್ರ ಪರ ಯಾರೆಲ್ಲ ನಿಂತಿದ್ರು ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅಂತ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇರೋದು. ಹೀಗಾಗಿ ನಿನ್ನೆ ನಡೆದಂತಹ ಏನು ಮೀಟಿಂಗ್ ಆಯಿತು, ಆ ಮೀಟಿಂಗ್ನಲ್ಲಿ 14 ಜನರ ಮಾತ್ರ ಫೈನಲ್ ಆಗಿರೋದ್ರಿಂದ ಬಾಕಿ ಉಳಿದಂಥ 6 ಜನರ ಫೈನಲ್ ನಡೆಸೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಜೊತೆ ಒಂದು ಮೀಟಿಂಗ್ ಅನ್ನು ಅರೇಂಜ್ ಆಗಿತ್ತು. ಅಂದ್ರೆ ಈ ಮೀಟಿಂಗ್ ನಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಗಿಯಾಗಬೇಕಾಗಿತ್ತು. ಬಟ್ ಏನು ಲೋಕಸಭೆಯಲ್ಲಿ ಸದನ ನಡೀತಾ ಇದೆ, ಆ ಸಂದರ್ಭದಲ್ಲಿ ಕೆಲವೊಂದು ನೀಟ್ ಎಕ್ಸಾಮ್ ಕುರಿತಂತೆ ನಡೀತಿರುವ ಜಟಾಪಟಿ ಹಿನ್ನೆಲೆ ಇವತ್ತು ನಡೀಬೇಕಾಗಿದ್ದಂತಹ ಮೀಟಿಂಗ್ ನಾಳೆ ಬೆಳಗ್ಗೆಗೆ ಅಥವಾ ನಾಳೆ ಸಂಜೆಗೆ ಮುಂದೂಡಿಕೆ ಆಗಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಈಗಾಗಲೇ ಶಾಸಕರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ತಮಗೆ ಆದಂಥ ಲಾಬಿಯನ್ನ ಸಿದ್ದರಾಮಯ್ಯಿಂದ ಆಗಿರ್ಬೋದು ಮತ್ತೆ DK ಇಂದಲೂ ಕೂಡ ಲಾಬಿಯನ್ನ ಮಾಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಕೂಡ ಒಂದಷ್ಟು ಶಾಸಕರು ಲಾಬಿಯನ್ನು ನಡೆಸಿದ್ರು ಕೂಡ ಇಲ್ಲಿವರೆಗೂ ಒಂದು ಹಂತದ ಫೈನಲ್ ಆಗಿಲ್ಲ. 14 ಸಚಿವರು ಯಾರು ಅಂತ ಫೈನಲ್ ಆಗಿದ್ರು ಕೂಡ ಪಟ್ಟಿಯಲ್ಲೂ ಬಿಡುಗಡೆ ಆಗಿಲ್ಲ. ಬಾಕಿ ಉಳಿದಂಥ 6 ಸ್ಥಾನಗಳು ಫಿಲ್ ಆದ ನಂತರವೇ ಫೈನಲ್ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇರೋದ್ರಿಂದ ನಾಳೆ ರಾಹುಲ್ ಗಾಂಧಿ ಜೊತೆ ಮತ್ತೆ ಅದೇ ರೀತಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಜೊತೆ ಒಂದು ಮೀಟಿಂಗ್ ಅನ್ನು ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ಈಗಿರುವಂತಹ 20 ಸ್ಥಾನಗಳಿಗೆ 18 ಜನನ ಭರ್ತಿ ಮಾಡುವ ನಿರೀಕ್ಷೆಯಲ್ಲಿ ರಾಜ್ಯ ನಾಯಕರು ಇರುವಂಥದ್ದು. ಹೈಕಮಾಂಡ್ ನಾಯಕರು ಅದರ ಬಗ್ಗೆ ಒಂದು ತೀರ್ಮಾನ ಆಗಿದೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ದೆಹಲಿಯಲ್ಲೇ ಯಾರೆಲ್ಲ ಅಂದ್ರೆ DCMಗಳಾಗಬೇಕೆಂಬ ಚರ್ಚೆ ಕೂಡ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ OBC ಮತ್ತು ಲಿಂಗಾಯತ್ ಅವರಿಗೆ ಒಂದು DCM ಅನ್ನ ಮಾಡಬೇಕು ಎಂಬ ಚರ್ಚೆ ಕೂಡ ರಾಜ್ಯ ಮಟ್ಟದಲ್ಲಿ ಆಗ್ತಿದೆ. ಈಗ ಅದ್ರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆಯುವಂತಹ ಮೀಟಿಂಗ್ ನಲ್ಲೂ ಕೂಡ ಚರ್ಚೆ ಆಗುತ್ತೆ. ಆ ನಂತರ ಫೈನಲ್ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು. ನಾಳೆ ಏನು ಬೆಳಿಗ್ಗೆ ಮೀಟಿಂಗ್ ಆಗಿದ್ದೇ ಆದಲ್ಲಿ ನಾಳೆ ಸಂಜೆಯೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ರಾಹುಲ್ ಗಾಂಧಿ ನಾಳೆ ಬೆಳಿಗ್ಗೆ ಭೇಟಿಗೆ ಅವಕಾಶ ಕೊಡದೇ ಇದ್ದಲ್ಲಿ, ಒಂದು ವೇಳೆ ನಾಳೆ ನೈಟ್ ಅಥವಾ ಮಧ್ಯಾಹ್ನ ಏನಾದರೂ ಮೀಟಿಂಗ್ ಆದರೆ ನಾಡಿದ್ದು ಅಂದ್ರೆ ಶುಕ್ರವಾರ ನೂತನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂಥದ್ದು. ವಸಂತ್, ತಮ್ಮ ಮಾಹಿತಿಗಾಗಿ ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿ ಕೊಡ್ತಾ ಇರುವಂಥದ್ದು ನಾಳೆ ನಡೆಯುವಂತಹ ಮೀಟಿಂಗ್. ಯಾಕಂದರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಒಂದು ಸಭೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಾಳೆಯೇ ಬಹುತೇಕ ಪಟ್ಟಿ ಫೈನಲ್ ಆಗುವ ಸಾಧ್ಯತೆಗಳಿದೆ. ಅದರ ಜೊತೆಗೇನೆ ಪಟ್ಟಿ ನಾಳೆಯೇ ಫೈನಲ್ ಆಯಿತು ಅಂತಂದರೆ, ನಾಳೆ ಅನುಮೋದನೆ ಸಿಕ್ತು ಪಟ್ಟಿಗೆ ಅಂತಂದರೆ, ಸೊ ಒಂದು ಕಡೆ ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವಂಥ ಒಂದು ಕುತೂಹಲಕ್ಕೂ ಕೂಡ ಬ್ರೇಕ್ ಬೀಳಲಿದೆ. ಅದರ ಸಚಿವ ಸ್ಥಾನಾಕಾಂಕ್ಷಿಗಳಿಗಂತೂ ಡವಡವ ನಾಳೆ ಬಿಗ್ ಡೇ ಸಚಿವ ಸ್ಥಾನಾಕಾಂಕ್ಷಿಗಳ ಪಾಲಿಗೆ. ಹಾಗಾಗಿ ಯಾರಿಗೆಲ್ಲ ಸಂಪುಟದಲ್ಲಿ ಆದ್ಯತೆ ಸಿಗಬಹುದು, ಸುಮಾರು ಇರುವಂಥ 20 ಸ್ಥಾನಗಳಿಗೆ ಸುಮಾರು 50ಕ್ಕೂ ಹೆಚ್ಚು ಮಂದಿ ಸಚಿವ ಸ್ಥಾನಾಕಾಂಕ್ಷಿಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದು ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಹೇರುವಂಥದ್ದು, ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹೇರೋದು ಮತ್ತು DK ಶಿವಕುಮಾರ್ ಅವರ ಮೇಲೆ ಒತ್ತಡ ಹೇರೋದು, ಇನ್ನು ಕೆಲವರು BK ಹರಿಪ್ರಸಾದ್ ಮೂಲಕ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಯಾರಿಗೆಲ್ಲ ಅವಕಾಶ ಸಿಗ್ಬೋದು, ಸಿದ್ದರಾಮಯ್ಯನವ್ರದ್ದೊಂದು ಪಟ್ಟಿ, ಒಂದು ಕಡೆ DKದೊಂದು ಪಟ್ಟಿ, ಈ ಎರಡೂ ಪಟ್ಟಿ ಇಟ್ಕೊಂಡು ರಾಹುಲ್ ಗಾಂಧಿಯವರು ಅದನ್ನು ಫೈನಲ್ ಮಾಡಿ ಅಖೈರುಗೊಳಿಸ್ತಾರೆ ಅಂತಂದಾಗ ಅದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಾಳಿನ ಬೆಳವಣಿಗೆ ಏನಾಗುತ್ತೋ ಕಾದು ನೋಡೋಣ.